ಇನ್ನು ಅಶೋಕ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ವಿರುದ್ಧ. ಡಿಕೆಶಿ ಪಂಥಾಹ್ವಾನಕ್ಕೆ 10 ಬಾರಿ ಹೇಳಿದ್ದಾರೆ, ಆದ್ರೂ ಹೋಗಿಲ್ಲ. ಬಿಡದಿ ವಿಚಾರದಲ್ಲಿ ಅಲ್ಲೇ ಚರ್ಚೆಯಾಗಬೇಕು ಅಂತಿದ್ದಾರೆ ಕುಮಾರಸ್ವಾಮಿ. ಟೌನ್ಶಿಪ್ ಬಗ್ಗೆ ರೈತರ ಜೊತೆ ಚರ್ಚೆ ಆದ್ರೆ ಅದು ನಿಜವಾದ ಚರ್ಚೆಯಾಗತ್ತೆ. ಕುಮಾರಸ್ವಾಮಿ ಯಾಕೆ ಡಿಕೆಶಿ ಕಚೇರಿಗೆ ಹೋಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ಈಗ ಡಿ.ಕೆ. ಶಿವಕುಮಾರ್ದು ಈ ಥರ ಆಹ್ವಾನಗಳು ಇದೇನು ಮೊದಲ ಬಾರಿ ಅಲ್ಲ, ಇದೊಂದು 100 ಸರಿ ಆಗಿದೆ. ಏನಾನ ಸಿನಿಮಾ ತೆಗೆದಿದ್ರೆ 100 ಡೇಸ್ ಓಡ್ಬಿಡೋದು, ಅವ್ರು ಬರಲ್ಲ ಬಿಡಲ್ಲ. ಈ ಪರಿಸ್ಥಿತಿ ಇದು ಸುಮ್ಮನೆ ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋ ಅಷ್ಟರಲ್ಲೇ ಮುಗ್ದೋಗ್ತೈತೆ. ಡಿ.ಕೆ. ಶಿವಕುಮಾರ್ ಮೊದಲಿಂದನೂ ಅಷ್ಟೇ ಇಂಥ ಪಂಥಾಹ್ವಾನಗಳನ್ನು 10 ಸರಿ ಕೊಟ್ಟಿದ್ದಾರೆ, ಯಾವುದಕ್ಕೂ ಹೋಗೇ ಇಲ್ಲ. ಈಗ ನಡೀತಾ ಇರೋದು ಯಾವುದಕ್ಕೆ ಪಂಥ ಆಹ್ವಾನ? ಬಿಡದಿ ಟೌನ್ಶಿಪ್ ಬಗ್ಗೆ ನಡೀತಾ ಇರೋದು. ಎಲ್ಲಿ ಚರ್ಚೆ ಆಗಬೇಕು? ಬಿಡದಿಯಲ್ಲಿ ಚರ್ಚೆ ಆಗಬೇಕು. ಎಲ್ಲಿ ಆಗಿದೆಯೋ, ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕ್ಬೇಕು. ಬೀಗದಕ್ಕಿನ ಕಳ್ಕೊಂಡಿರೋ ಜಾಗದಾಗೆ ಬೀಗ ಹುಡುಕ್ಬೇಕು. ನೀವು ಇನ್ನೇನು ಅವ್ರ ಮನೆಗೆ, ಈಗ ಡಿ.ಕೆ. ಶಿವಕುಮಾರ್ ಮನೆಗೆ ಅಥವಾ ಕುಮಾರಸ್ವಾಮಿ ಮನೆಗೆ ಅಲ್ಲೆಲ್ಲ ಆಗಲ್ಲ. ಅದು ನೀವು ಎಲ್ಲಿ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ಇರೋ ಜಾಗದಲ್ಲೇ ಕೂತ್ಕೊಂಡು ಸಂವಾದ ಆದರೆ ಅದು ಎಲ್ಲ ಚಾನಲ್ಗಳು, ಯಾವುದೋ ಒಂದು ಚಾನಲ್ಲು 2 ಚಾನಲ್ ಅಲ್ಲ, ಎಲ್ಲ ಚಾನಲ್ಲು ಎಲ್ಲ ಪತ್ರಿಕೆಯವ್ರನ್ನ ಕೂತ್ಕೊಂಡು ಅಲ್ಲಿ ರೈತರು ಬರ್ತಾರೆ, ಅಲ್ಲಿ ಜೊತೆ ಚರ್ಚೆ ಆದರೆ ಅದು ನಿಜವಾದ